ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವ್ರ ಜಾಬ್ ಅಲರ್ಟಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, BMTC ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಿಸಿ ಸಾಕಷ್ಟು ಅಭ್ಯರ್ಥಿಗಳಿಗೆ ಗೊಂದಲ ಏನಿದೆ ಅಂದರೆ ಇದು ಗೌರ್ಮೆಂಟ್ ಜಾಬ್ ಅಥವಾ ನಾಟ್ ಗೌರ್ಮೆಂಟ್ ಜಾಬಾ, ಹಾಗೆ ಇದು ಪರ್ಮನೆಂಟ್ ಆಗಿರುತ್ತಾ ಅಥವಾ ನಮ್ಮ ಏನು ಒಂದು 5 ವರ್ಷಕ್ಕೆ ಟೆಂಡರ್ ಐತಿ ತೆಗೆದು ಹಾಕ್ತಾರೆ, ಹಾಗಿದ್ರೆ ಕೆಲಸ ಸರಿಯಾಗಿ ಮಾಡದೇ ಇದ್ದರೆ ನಮ್ಮನ್ನು ತೆಗೆದು ಹಾಕ್ತಾರಂತ ಸಾಕಷ್ಟು ಅಭ್ಯರ್ಥಿಗಳಿಗೆ ಗೊಂದಲ ಇದೆ. ಈ ಗೊಂದಲಕ್ಕೆ ಇಲ್ಲಿದೆ ಸಂಪೂರ್ಣವಾದ ಮಾಹಿತಿ. ಸ್ನೇಹಿತರೆ, ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಾರೆ ತಪ್ಪದಿಂದ ಲೈಕ್ ಮಾಡಿ, ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ನೀವೇನಾದರೂ ಈ ಹುದ್ದೆಗಳಿಗೆ ಆಯ್ಕೆಯಾದಲ್ಲಿ ಮೊದಲಿಗೆ ನಿರ್ವಾಹಕ ಹುದ್ದೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ 1 ವರ್ಷಗಳ ಕಾಲ ತರಬೇತಿಯನ್ನು ಕೊಡ್ತಾರೆ. ಅಂದ್ರೆ ಆನ್ ಜಾಬ್ ಟ್ರೈನಿ ಅಂತೇಳಿ ನಿಯೋಜಿಸ್ತಾರೆ ಇವ್ರನ್ನ. ಈ ತರಬೇತಿಯಲ್ಲಿ ನಿಮಗೆ ಮಾಸಿಕ ವೇತನವಾಗಿ 9,100 ರೂಪಾಯಿಯನ್ನು ನೀಡ್ತಾ ಇರ್ತಾರೆ. ಅದರ ಜೊತೆಗೆ ಆಯ್ಕೆಗೊಂಡ ಅಭ್ಯರ್ಥಿಗಳು 1 ವರ್ಷ ವೃತ್ತಿ ತರಬೇತಿಯನ್ನು ತೃಪ್ತಿಕರವಾಗಿ ಪೂರೈಸಿದಲ್ಲಿ ಅವರನ್ನು ನಿಯಮಾನುಸಾರವಾಗಿ 2 ವರ್ಷಗಳ ಕಾಲ ಕಾಯಂ ಪೂರ್ವ ಪರೀಕ್ಷಾರ್ಥ ಸೇವೆಯಲ್ಲಿ ನೇಮಕಗೊಳಿಸಿ ಈ ಕೆಳಕಾಣಿಸಿದ ಅಂತರ ಅಮೌಂಟನ್ನು ನೀಡ್ತಾರೆ. ನಿಮ್ಗೆ ಸ್ಟಾರ್ಟಿಂಗ್ 1 ವರ್ಷ 9,100 ರೂಪಾಯಿ ಇರ್ತೈತಿ ಪೇಮೆಂಟ್ ಬಂದು. ತದನಂತರದಲ್ಲಿ ನೆಕ್ಸ್ಟ್ ಇಯರ್ 18,600 ರೂಪಾಯಿ ಇದು ಬಂದು ಕೇವಲ ಬೇಸಿಕ್ ಆಗಿರ್ತದೆ. ಇದ್ರ ಜೊತೆಗೆ ಗ್ರಾಸ್ ಪೇಮೆಂಟ್ ಅಂದ್ರೆ ನಿಮ್ಮದು ಏನಿದೆಯಲ್ಲ DA ಆಗಿರ್ಬೋದು, ಟ್ರಾವೆಲಿಂಗ್ ಅಂತರೂ ನಿಮಗೆ ನೀವು ಕರ್ನಾಟಕದಲ್ಲಿ ಈ ಹುದ್ದೆಗಳಿಗೆ ಆಯ್ಕೆ ಆದ್ರೆ ಕರ್ನಾಟಕದಲ್ಲಿ ಬೇಕಾದಲ್ಲಿ ಅಡ್ಡಾಡೋಕ್ಕಾದ್ರೂ ನಿಮ್ಗೆ ಅಲವ್ ಇರುತ್ತೆ, ಅಂದ್ರೆ ಫ್ರೀ ಇರುತ್ತೆ, ನಿಮಗೊಬ್ಬರಿಗೆ ಫ್ರೀ ಇರುತ್ತೆ. ಅದ್ರ ಜೊತೆಗೆ ನಿಮ್ಮ ಫ್ಯಾಮಿಲಿಗೋಸ್ಕರ ಅಂಥೇಳಿ 1 ತಿಂಗಳವರೆಗೆ ನಿಮಗೂ ಕೂಡ ಅದನ್ನು ಫ್ರೀ ಕೂಡ ಕೊಡ್ತಾರೆ. ಇದ್ರ ಜೊತೆಗೆ ಈಗ TA ಅಂತೂ ನಿಮಗೆ ಫ್ರೀ ಆತಂತ ಅನ್ಕೋಬೋದು. ಇನ್ನು DAನ ಕೊಡ್ತಾರೆ, ತುಟ್ಟಿ ಬತ್ತಿಯನ್ನು ನೀಡ್ತಾರೆ ನಿಮ್ಗೆ ಪ್ರತಿ ತಿಂಗಳು. ಅದ್ರ ಜೊತೆಗೆ ಹೌಸ್ ರೆಂಟ್ ಅಂದ್ರೆ ಮನೆ ನೀವು ಎಲ್ಲಿ ಬೆಂಗಳೂರಲ್ಲಿ ವಾಸಿಸ್ತಿರ್ತಿರದಿಲ್ಲ ಅಲ್ಲಿಗೆ ಆ ಸ್ಥಳಕ್ಕೆ ಸಂಬಂಧಿಸಿದಂತೆ ನಿಮಗೆ ಅಲ್ಲಿ ನಿಮ್ಮ ಹೌಸ್ ರೆಂಟ್ ಏನಿರುತ್ತೆ ಅದೇ ರೀತಿಯಾಗಿ ಒಂದು ಸರ್ಕಾರದಿಂದ ನೇಮಕ ಆಗಿರ್ತದೆ. ಇಷ್ಟ ರೆಂಟನ್ನು ಕೊಡಬೇಕಂತೇಳಿ ಅದನ್ನು ಕೊಡ್ತಾರೆ. ನಿಮಗೇನಾದರೂ ಈಗ 18,000 ರೂಪಾಯಿ ಗ್ರಾಸ್ ಪೇಮೆಂಟ್ ಇತ್ತು, 18,000 ರೂಪಾಯಿ ನಿಮ್ಗೆ ಬೇಸಿಕ್ ಪೇಮೆಂಟ್ ಇದ್ದರೆ ನಿಮಗೆ ಗ್ರಾಸ್ ಪೇಮೆಂಟ್ ಬಂದು 27ರಿಂದ 28ರವರೆಗೆ ನಿಮ್ಗೆ ಗ್ರಾಸ್ ಪೇಮೆಂಟ್ ನೀಡ್ತಾರೆ. ಎಲ್ಲ ಬತ್ತಿಗಳನ್ನು ಕೂಡಿಸಿ ಹೇಳ್ತಾ ಇರೋದು ಇದು. ಹಾಗಿದ್ರೆ ಇದು ಪರ್ಮನೆಂಟ್ ಜಾಬಾ ಅಥವಾ ನಾನ್ ಪರ್ಮನೆಂಟ್ ಅಂತ ಕೇಳ್ತಾರೆ. ಇದು ಬಂದು ನೀವು ಈ ಹುದ್ದೆಗಳಿಗೆ ಒಮ್ಮೆ ಆಯ್ಕೆ ಆದರೆ ಮುಗೀತು, ಇದು ಪರ್ಮನೆಂಟ್ ಜಾಬೇ ಆಗಿರುತ್ತದೆ. ಯಾವುದೇ ರೀತಿ ನಿಮ್ಮನ್ನು ತೆಗೆದು ಹಾಕಲ್ಲ. ಆದರೆ ನೀವು ಏನಾದರೂ ತಪ್ಪುಗಳನ್ನು ಮಾಡಿದಲ್ಲಿ ನಿಮ್ಮ ಸಸ್ಪೆಂಡ್ ಮಾಡುವ ಇಲ್ಲಿ ಕೂಡ ಒಂದು 5 ತಿಂಗಳು 6 ತಿಂಗಳು ಸಸ್ಪೆಂಡ್ ಮಾಡ್ತಾರೆ. ನೀವೇನಾದರೂ ದೊಡ್ಡ ತಪ್ಪುಗಳನ್ನ ಮಾಡಿರ್ತಾರಲ್ಲ ಅಂಥದ್ದಲ್ಲಿ ಅಂದ್ರೆ ಯಾವುದೇ ಕೇಸ್ನಲ್ಲಿ ಸಿಕ್ಕಾಕೊಂಡ್ರೆ ಮಾತ್ರ, ಅಂದ್ರೆ ನೀವು ಟಿಕೆಟನ್ನು ವಿತರಿಸದೆ ನೀವು ಪ್ರಯಾಣಿಕರಿಗೆ ಹಾಗೆ ಅಮೌಂಟನ್ನು ಇಸ್ಕೊಂಡು ಅಂಥ ಸಮಯದಲ್ಲಿ ನೀವೇನಾದರೂ ಸಿಕ್ಕಿಕೊಂಡ್ರೆ ನಿಮಗೆ ಸಸ್ಪೆಂಡ್ ಮಾಡ್ತಾರೆ. ಅದ್ರ ಜೊತೆಗೆ ದಂಡವನ್ನು ಕೂಡ ನೀಡ್ತಿರ್ತಾರೆ. ಹಾಗಿದ್ರೆ ಇದು ಗೌರ್ಮೆಂಟ್ ಜಾಬ್ ನಾನ್ ಗೌರ್ಮೆಂಟ್ ಅಂತ ಕೇಳ್ತಿದ್ರೆ ಸಾಕಷ್ಟು ಅಭ್ಯರ್ಥಿಗಳು. ಸ್ನೇಹಿತರೆ, ಇದು ಯಾವುದೇ ರೀತಿಯ ಗೌರ್ಮೆಂಟ್ ಜಾಬ್ ಆಗಲ್ಲ. ಆದರೆ ನಿಮ್ಮ ಗೌರ್ಮೆಂಟ್ ಜಾಬ್ನಲ್ಲಿರುವ ಅಭ್ಯರ್ಥಿಗಳೇನಿರ್ತಾರೆ, ಈಗ ಪೊಲೀಸ್ ಆಗಿರ್ಬೋದು, ಯಾವುದೇ ರೀತಿ ಬೇರೆ ಯಾವುದೇ PDO KS ಯಾವ ರೀತಿ ಅಭ್ಯರ್ಥಿಗಳೆಲ್ಲ ಏನು ಆಯ್ಕೆ ಆಗಿರ್ತೀರಿ ನೋಡಿ ನೀವು, ಗೌರ್ಮೆಂಟ್ ಜಾಬಲ್ಲಿ ಏನೇನೆಲ್ಲ ಸೌಲಭ್ಯಗಳದಾವ ಈ ಜಾಬಲ್ಲಿ ಕೂಡ ಎಲ್ಲ ಸೌಲಭ್ಯಗಳನ್ನು ಇರ್ತಾವೆ. ಆದರೆ ಇದು ಗೌರ್ಮೆಂಟ್ ಜಾಬೇನೆ ಅನ್ಬೋದು, ಆದರೆ ಇದನ್ನು ಒಂದು ಸಂಸ್ಥೆ ನಡೆಸ್ತಾ ಇರ್ತದೆ. ಅದಕ್ಕಾಗಿ ಗೌರ್ಮೆಂಟ್ ಜಾಬ್ ಅಲ್ಲ, ಗೌರ್ಮೆಂಟ್ ಅಂಡರ್ದಲ್ಲಿರೋ ಒಂದು ಸಂಸ್ಥೆ ನಿಮ್ಮನ್ನ BMTC ಸಂಸ್ಥೆ ಇದನ್ನು ನಡೆಸ್ತಾ ಇರ್ತೈತಿ ಬೆಂಗಳೂರು. ಅದಕ್ಕಾಗಿ ಗೌರ್ಮೆಂಟಿಂದ ಬರುವ ಎಲ್ಲ ಕೂಡ ಸೌಲಭ್ಯಗಳು ಕೂಡ ನಿಮಗೂ ಕೂಡ ಲಭಿಸ್ತಾವ ಅಂತ ಹೇಳ್ಬೋದಿತ್ತು. ಸೂಟಿಯಾಗಿ ಹಾಲಿಡೇಸ್ ಆಗಿರ್ಬೋದು, ಅಥವಾ ನಿಮ್ಮ ಈಗದಲ್ಲಿ ತೊಂದರೆ ಆದ್ರೆ, ಅಥವಾ ನಿಮ್ದು ಯಾವುದೇ ರೀತಿ ಬೇರೆ ಗೌರ್ಮೆಂಟ್ ಜಾಬಿಗೆ ಯಾವ ರೀತಿ ಎಲ್ಲ ಅದಾವೋ ಅದೇ ರೀತಿ ನಿಮಗೂ ಕೂಡ ಸೂಟಿಗಳು ಕೂಡ ಲಭಿಸ್ತಾ ಇರ್ತಾವೆ, ಎಲ್ಲ ಸೌಲಭ್ಯಗಳು ಕೂಡ ಸಿಗ್ತಾ ಇರ್ತಾವೆ. ಸಾಕಷ್ಟು ಅಭ್ಯರ್ಥಿಗಳು ಏನು ಗೊಂದಲ ಐತಪ್ಪ, ನಾ ಇಲ್ಲಿ ಸರಿಯಾಗಿ ಕೆಲಸನ ಮಾಡ್ಲಿಕ್ಕೆ ತೆಗೆದು ಹಾಕ್ತಾರೆ. ಆ ರೀತಿ ಏನಿರಲ್ಲ ಸ್ನೇಹಿತರೆ. ನಿಮ್ಗೆ 1 ವರ್ಷಗಳ ಕಾಲ ಏನು ಟ್ರೈನಿಂಗ್ ಕೊಡ್ತಾರೆ, ಟ್ರೈನಿಂಗ್ನಲ್ಲಿ ನಿಮ್ಗೆ ಎಲ್ಲ ರೀತಿಯ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಏನೆಲ್ಲ ಯಾವ ರೀತಿ ಜಾಬ್ ಇರುತ್ತೆ ಅಂತೇಳಿ ಪ್ರತಿಯೊಂದನ್ನು ಕಲಿಸ್ಕೊಡ್ತಾರೆ. ಆ ರೀತಿ 1 ವರ್ಷದಲ್ಲಿ ನೀವೆಲ್ಲ ಕಲಿತುಕೊಂಡ ನಂತರ ನಿಮ್ಮದು 2 ವರ್ಷ ಮತ್ತು ವೃತ್ತಿ ತರಬೇತಿ ಅಂತ ನೀಡ್ತಾರೆ ನಿಮಗೆ. ಸ್ನೇಹಿತರೆ, ಈ 3 ವರ್ಷ ಮುಗಿಸಿದ ನಂತರ ನಿಮಗೆ ಪೇಮೆಂಟ್ ಕೂಡ ಜಾಸ್ತಿ ಆಗ್ತಾ ಬರ್ತದೆ ವರ್ಷದಿಂದ ವರ್ಷಕ್ಕೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಇದಕ್ಕೆ ಸಂಬಂಧಿಸಿದಂತೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಕಂಟಿನ್ಯೂಸ್ ಅಪ್ಡೇಟ್ಗಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಕೂಡ ಜಾಯ್ನ್ ಆಗಿ. ಮತ್ತೆ ಮುಂದೆ ಸಿಗೋಣ. ಶುಭ ದಿನ.